ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಲ್ರಿ? ಇವತ್ತಿನ ಈ ವಿಡಿಯೋದಾಗ ನಾವು ವೈಕುಂಠ ಏಕಾದಶಿ ಉಪವಾಸನ ಹೆಂಗೆ ಆಚರಿಸ್ತೀವಿ ಮಾಡ್ತೀವಿ ಅನ್ನೋದನ್ನು ನೋಡೋಣ ಬರ್ರಿ. ಫಸ್ಟಿಗೆ ರಾಘವೇಂದ್ರ ಸ್ವಾಮಿಗೆ ಫೇವ್ರೇಟ್ ಅಂದ್ರೆ ತುಳಸಿ ದಳ ರೀ. ಯಾಕಂದರೆ ವಿಷ್ಣುವಿಗೆ ತುಳಸಿ ಅಂದ್ರೆ ಭಾಳ ಇಷ್ಟ. ತುಳಸಿ ಮಾಲೆನ ಹಾಕ್ಕೊಳ್ಳೋದು ವಿಷ್ಣು, ಹಾಗಾಗಿ ರಾಘವೇಂದ್ರ ಸ್ವಾಮಿಯವ್ರಿಗೂ ತುಳಸಿ ಅಂದ್ರೆ ಭಾಳ ಇಷ್ಟ. ಇದು ನೋಡ್ರಿ ಮೊನ್ನೆ ಮಂತ್ರಾಲಯಕ್ಕೆ ಹೋದಾಗ ತಂದಿದ್ದು. ಆಮೇಲೆ ರಾಘವೇಂದ್ರ ಸ್ವಾಮಿಯವರಿಗೆ ತುಳಸಿ ದಳ ಇಟ್ಟು ಪೂಜೆ ಮಾಡೇವಿ. ರಾತ್ರಿ ಖೀರ್ ಮಾಡಿದ್ರಾತ ಅಂಥೇಳಿ ಸಾಬುದಾನಿ ಅಕ್ಕಿ ಕೂಡ ನೆನೆ ಇಟ್ಟೇವಿ. ಆಮೇಲೆ ಉಪವಾಸ ಇರೋದರಿಂದ ಉಪ್ಪು ಹುಳಿ ಖಾರ ಏನು ತಿನ್ನೋಂಗಿಲ್ಲಲ್ರಿ, ಹಾಗಾಗಿ ಹಣ್ಣು ಎಲ್ಲ ತರಿಸ್ಕೊಂಡಿದ್ವಿ ನಾವು. ಕಲ್ಲಂಗಡಿ ಹಣ್ಣು, ಪಪ್ಪಾಯ ಹಣ್ಣು, ಆಮೇಲೆ ಬಾಳೆಹಣ್ಣು. ರಾಘವೇಂದ್ರ ಸ್ವಾಮಿಯವರಿಗೆ ಅವಲಕ್ಕಿ ನೈವೇದ್ಯ ಅಂದ್ರೆ ಭಾಳ ಇಷ್ಟ ಅಲ್ರಿ, ಹಾಗಾಗಿ ಅವಲಕ್ಕಿದು ನೈವೇದ್ಯ ಮಾಡಿದ್ರಾತು. ಆಮೇಲೆ ಪ್ರಸಾದ ಮಾಡಿದ್ರಾತ ಅಂಥೇಳಿ ತೆಳ್ಳನ ಅವಲಕ್ಕಿ, ಆಮೇಲೆ ಬೆಲ್ಲ, ಆಮೇಲೆ ಬಿಳಿ ಎಳ್ಳು, ಪುಟಾಣಿ, ಆಮೇಲೆ ಒಣ ಕೊಬ್ಬರಿ ಇದ್ರೆ ಒಣ ಕೊಬ್ಬರಿ, ಇಲ್ಲಾಂದರೆ ಹಸಿ ಕೊಬ್ಬರಿನ ನಾವು ಒಂದು ಸ್ವಲ್ಪ ಫ್ರೈ ಮಾಡಿದ್ರೆ ಬರ್ತೈತ್ರಿ. ಆಮೇಲೆ ತುಪ್ಪ, ಇವನ್ನೆಲ್ಲನೂ ಇಟ್ಕೊಂಡು ಏನು ಮಾಡ್ಬೇಕ್ರಿ, ಈಗ ಅವಲಕ್ಕಿದು ನೈವೇದ್ಯ ಮಾಡೋಣ ಬರ್ರಿ. ಫಸ್ಟಿಗೆ ಒಂದು ಬಾಣಲೆಯೊಳಗೆ ಏನೇನು ಫ್ರೈ ಮಾಡ್ಕೊಳ್ಳೋದವಲ್ಲ ಅವನ್ನೆಲ್ಲ ಫ್ರೈ ಮಾಡ್ಕೊನನ್ರಿ. ಬಿಳಿ ಎಳ್ಳು ಮೊದಲು ಒಂದು ಸ್ವಲ್ಪ ಚಟಪಟ ಅನ್ನಂಗೆ ಕಲರ್ ಚೇಂಜ್ ಆಗೋವರೆಗೂ ಇವನ್ನ ಹುರ್ಕೋರಿ. ಅದು ಫ್ರೈ ಆಗೋವರೆಗೂ ನಾವು ವೈಕುಂಠ ಏಕಾದಶಿನ ಯಾಕೆ ಆಚರಿಸ್ಬೇಕು ಅಂದರೆ, ಯಾಕೆ ಉಪವಾಸ ಮಾಡಬೇಕು ಅಂತಂದ್ರೆ, ವರ್ಷದೊಳಗೆ 24 ಏಕಾದಶಿ ಬರ್ತೈತ್ರಿ. ಈ ಏಕಾದಶಿ ಏನು ಸ್ಪೆಷಲ್ ಅಂದ್ರೆ ಮುಕ್ಕೋಟಿ ವೈಕುಂಠ ಏಕಾದಶಿ. ಈ ಸಮಯಕ್ಕೆ ನಾವು ಉಪವಾಸ ಮಾಡಿದ್ರೆ ನಾವೇನು ಬೇಡ್ಕೊಂಡಿರ್ತೀವಲ್ಲ ಅದೆಲ್ಲ ಈಡೇರ್ತೈತಿ. ಅದಾದಮೇಲೆ ನೋಡಿರಿ, ತುಪ್ಪ ಹಾಕಿ ಒಂದು ಸ್ವಲ್ಪ ಗೋಡಂಬಿ ಹುರ್ಕೋರಿ. ಆಮೇಲೆ ಹಸಿ ಕೊಬ್ಬರಿ ಇದ್ದರೆ ಈ ಥರ ಒಂದು ಸ್ವಲ್ಪ ತರಿಯಾಗಿ ರುಬ್ಕೋರಿ. ಆಮೇಲೆ ಗೋಡಂಬಿ ಹುರ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಕೊಬ್ಬರಿನೂ ಫ್ರೈ ಮಾಡ್ಕೋಬೇಕು. ಹೇಳಿದ್ನಲ್ರಿ ವೈಕುಂಠ ಏಕಾದಶಿ ಯಾಕೆ ಮಾಡಬೇಕು ಅಂತಂದ್ರೆ, ಈ ಟೈಮ್ನಾಗ ಯಾರಾದರೂ ಉಪವಾಸ ಮಾಡಿದ್ರೆ ಬೇಡ್ಕೊಂಡಿದ್ದು ಈಡೇರ್ತೈತಿ. ಆಮೇಲೆ ಈ ಟೈಮ್ನಾಗ ಯಾರಾದರೂ ತೀರ್ಕೊಂಡ್ರೆ ಅವ್ರಿಗೆ ಸೀದಾ ಸ್ವರ್ಗದ ಬಾಗಿಲು ತೆಗಿತೈತಿ, ಅಂದ್ರೆ ವೈಕುಂಠದ ಬಾಗಿಲು ತೆಗ್ದಿರ್ತೈತಿ ಅಂಥೇಳಿ ನಂಬ್ತಾರ್ರಿ. ಆಮೇಲೆ ಈ ಟೈಮ್ನಾಗ ವಿಷ್ಣು ಮತ್ತು ವಿಷ್ಣುವಿನ ಹೆಂಡತಿ ಲಕ್ಷ್ಮಿ ಕೂಡ ಇಬ್ಬರು ಸಮೇತವಾಗಿ ಭೂಲೋಕಕ್ಕೆ ಸಂಚಾರಕ್ಕಾಗಿ ಬಂದಿರ್ತಾರೆ. ಆ ಕಾರಣಕ್ಕಾಗಿ ಈ ನಾವು ಉಪವಾಸ ಮಾಡಿದ್ವಿ ಅಂದ್ರೆ ನಮಗೆ ಏನು ಬೇಡ್ಕೊಂಡಿರ್ತಾವಲ್ಲ ಅದೆಲ್ಲ ಈಡೇರ್ತೈತಿ ಅನ್ನೋದು ಎಲ್ಲ ನಂಬಿಕೆ ರೀ. ನಂಬಿಕೆ ಅಲ್ರಿ, ನಿಜ ಸಂಗತಿ ರೀ. ನೋಡ್ರಿ, ಈಗ ಕೊಬ್ಬರಿ ಹುರ್ಕೋಬೇಕ್ರಿ. ಕೊಬ್ಬರಿನ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊರಿ. ಈ ವೈಕುಂಠ ಏಕಾದಶಿ ಅಂದ್ರೆ ಮಂಗಳವಾರದಿಂದ ಶುರುವಾಗಿ 7:50ರಿಂದ ಶುರುವಾಗಿ ಬುಧವಾರ 5ಕ್ಕೆ ಮುಗಿತೈತ್ರಿ ಇದು. ಹಾಗಾಗಿ ನಾವು ಬೆಳಗ್ಗೆಯಿಂದ ಏನು ಉಪ್ಪು ಹುಳಿ ಖಾರ ಏನು ತಿನ್ಲಿಲ್ದಂಗೆ ಉಪವಾಸ ಮಾಡ್ಬೇಕಂತ ಅಂದ್ಕೊಂಡೇವ್ರಿ. ನೋಡಿರಿ, ಈಗ ಒಂದು ಬಾಳಲೆಗೆ ಬೆಲ್ಲ, ನಿಮಗೆಷ್ಟು ಬೆಲ್ಲ ಬೇಕಲ್ಲ ಅಷ್ಟು ಬೆಲ್ಲನ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಆಣ ಮಾಡ್ಕೋಬೇಕ್ರಿ. ಆಣ ಆಗಬೇಕು, ಅದ್ರ ಕಲರ್ ಕೂಡ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಅದನ್ನು ಕೈ ಆಡಿಸ್ಕೊತೀರ್ರಿ. ಅದು ಆಣ ಆದಮೇಲೆ ಅದು ನಾವೇನು ಕೊಬ್ಬರಿನ ಫ್ರೈ ಮಾಡ್ಕೊಂಡಿದ್ವಿ ಆ ಕೊಬ್ಬರಿ ಹಾಕಿ ಅದನ್ನು ಚೆಂದಾಗ ಕೈ ಆಡಿಸ್ಕೊರಿ. ಆಮೇಲೆ ಒಂದು ಸ್ವಲ್ಪ ಆಫ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಏನು ಮಾಡ್ತೀವ್ರಿ, ಅವಲಕ್ಕಿನ ಈ ಥರ ನೋಡಿರಿ, ಈ ಥರ ಹಾಕಿ ಕೈ ಆಡಿಸ್ಕೊರಿ. ಆಮೇಲೆ ಎಳ್ಳು ಹುರಿದು ಇಟ್ಕೊಂಡಿದ್ವಲ್ಲ ಎಳ್ಳು ಹಾಕೋರಿ. ಆಮೇಲೆ ಪುಟಾಣಿ ಇಟ್ಕೊಂಡಿದ್ವಲ್ಲ ಪುಟಾಣಿನ ಪೌಡರ್ ಮಾಡಿ ಈ ರೀತಿ 2 ಸ್ಪೂನ್ನ ಪುಟಾಣಿ ಪೌಡರ್ ಹಾಕೋರಿ. ಆಮೇಲೆ ನಾವೇನು ಗೋಡಂಬಿ ಅವನ್ನೆಲ್ಲ ಹುರಿದು ಇಟ್ಕೊಂಡಿದ್ವಲ್ಲ ಅವನ್ನ ಹಾಕ್ರಿ. ಈಗ ನೋಡಿರಿ, ರಾಘವೇಂದ್ರ ಸ್ವಾಮಿಯವರಿಗೆ ಇಷ್ಟವಾದಂಥ ನೈವೇದ್ಯ ಅವಲಕ್ಕಿ ನೈವೇದ್ಯ ರೆಡಿ ಆಯ್ತು ರೀ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು. ದೇವ್ರಿಗೆ ನೈವೇದ್ಯ ಮಾಡಿದ್ವಿ ರೀ. ಆಮೇಲೆ ಮನೆಯವರೆಲ್ಲ ಪ್ರಸಾದನ ಹಂಚ್ಕೊಂಡು ತಿಂದ್ವಿ ರೀ. ವೈಕುಂಠ ಏಕಾದಶಿ ಅಂದ್ವಲ್ರಿ, ಮುಕ್ಕೋಟಿ ವೈಕುಂಠ ಏಕಾದಶಿ ಅಂಥೇಳಿ ತುಳಸಿ ಮಾತೆಯನ್ನು ನಾವು ಈ ಟೈಮ್ನಾಗ ಪೂಜೆ ಮಾಡಿದ್ರೆ ಭಾಳ ಒಳ್ಳೇದಾಕೈತಿ. ಆಮೇಲೆ ತಿಂಗಳಿಗೆ 2 ಏಕಾದಶಿ ಬರ್ತೇವೆ, ವರ್ಷಕ್ಕೆ 24 ಏಕಾದಶಿ ಬರ್ತೈತ್ರಿ. ನಾವು ಈ ಏಕಾದಶಿನ ಮಾಡಿದ್ವಿ ಅಂದ್ರೆ 24 ವೈಕುಂಠ ಏಕಾದಶಿನ ಮಾಡ್ದಂಗೆ ಅದ್ರ ಫಲ ಸಿಗ್ತೈತ್ರಿ.
ಬೆಳಗ್ಗಿದ ನೈವೇದ್ಯ ಆಯ್ತು ರೀ. ಆಮೇಲೆ ನಾಷ್ಟಾಕ ಅಂಥೇಳಿ ನಾವು ಹಣ್ಣು ಹೆಚ್ಕೊಂಡು ಕಲ್ಲಂಗಡಿ ಹಣ್ಣು ತಿನ್ನತ್ತಿದ್ವಿ ರೀ. ನೋಡಿರಿ ನಮ್ಮ ಹಾರ್ದಿಕ್ ಕೂಡ ನಮ್ಮ ಜೊತೆಗೆ ಅವನದು ಇವತ್ತೇನಂದ್ರೆ ಅವನು ಏಕಾದಶಿ ಮಾಡ್ದಂಗೆ ಮಾಡತ್ತಾನ ರೀ. ಯಾಕಂದ್ರೆ ಅವನು ನಮ್ಮ ಜೊತೆಗೆ ಹಣ್ಣು ತಿನ್ನತ್ತಾನ. ವೈಕುಂಠ ಏಕಾದಶಿದೊಂದು ಸಣ್ಣ ಕತೆ ಏನಪ್ಪ ಅಂದ್ರೆ, ಒಬ್ಬ ಬಡವ ಇರ್ತಾನೆ ರೀ. ಅವನಿಗೆ ರಾಘವೇಂದ್ರ ಸ್ವಾಮಿ ಅಥವಾ ವೈಕುಂಠನ ನೋಡೋಕೆ ಆಗ್ತಿರಂಗಿಲ್ಲ. ಅವನು ಬೇಡ್ಕೊತಿರ್ತಾನೆ, ನಾನು ಯಾವಾಗ ನಿನ್ನ ನೋಡ್ಬೋದು ಅಂಥೇಳಿ. ಆವಾಗ ಹೇಳಿರ್ತಾರಂತ್ರಿ, ನೀ ನೋಡೋಕ್ಕಾಗಲ್ಲ ಅಂಥೇಳಿ ಯಾರೋ ಒಬ್ರು ಹೇಳಿರ್ತಾರೆ. ಹಾಗಾಗಿ ಅವನು ಮನಸ್ಸಿನೊಳಗೆ ರಾತ್ರಿ ಬೇಡ್ಕೊತ ಮಕ್ಕೊಂಡಿರ್ತಾನೆ, ನಾನು ವೈಕುಂಠನ ನೋಡ್ಬೇಕು ಅಂಥೇಳಿ. ಹಾಗಾಗಿ ವಿಷ್ಣು ಅವನ ಕನಸೊಳಗೆ ಬಂದು ಅವನ ಕಡೆ ಒಂದು ಕಿಲಿಕಾಯಿ ಕೊಟ್ಟಿರ್ತಾನೆ ರೀ, ನೀನು ಬೆಳಗ್ಗೆ ಅನ್ನೋದ್ರಾಗ ವೈಕುಂಠನ ನೋಡ್ಬೋದು ಅಂಥೇಳಿ. ವೈಕುಂಠ ಏಕಾದಶಿಯೊಳಗೆ ಯಾರ ತೀರ್ಕೊಂಡಿರಲಿ, ಯಾರ ಏನ ಆಗಿರಲಿ, ಅವ್ರು ಸೀದಾ ಸ್ವರ್ಗದ ಬಾಗಿಲು ತೆಗ್ದಿರ್ತೈತಿ ಅವರಿಗೆ ಅಂಥೇಳಿ, ಅವ್ರ ಆತ್ಮ ಸ್ವರ್ಗಕ್ಕೆ ಹೊಕ್ಕೈತಿ ಅನ್ನೋದು ನಂಬಿಕೆ ರೀ. ನೋಡ್ರಿ ಹಣ್ಣು ತಿಂದ್ವಿ, ಆರೆಂಜ್ ಜ್ಯೂಸ್ ಮಾಡ್ಕೊಳತ್ತೇವೆ ರೀ. ಮಕ್ಕಳಿಗೂ ಮಾಡ್ಕೊಡತ್ತೀವಿ ಆರೆಂಜ್ ಜ್ಯೂಸ್. ಆರೆಂಜ್ ಜ್ಯೂಸ್ಗೆ ಒಂದು 4 ಗೋಡಂಬಿ, ಸಕ್ರೆ, ಆರೆಂಜ್, ಆಮೇಲೆ ಮಕ್ಕಳಿಗಲ್ರಿ ಹಾಗಾಗಿ ಹಾರ್ಲಿಕ್ಸ್ ಪೌಡರ್ ಹಾಕಿ ಚೆಂದಾಗ ಮಿಕ್ಸಿ ಮಾಡಿ ಸೋಸಿ ಕೊಟ್ರೆ ಕುಡಿತಾರೆ ರೀ. ಹಿತ್ತಲೊಳಗೆ ಎಂಜಾಯ್ ಮಾಡ್ಕೊತ ಕುಡಿಯತ್ತಾರೆ ರೀ. ಇದು ನೋಡ್ರಿ, ಇದು ಯಾವ ಗಿಡ ಅಂಥೇಳಿ ನೀವು ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಇದು ಆಲೋವೆರಾ ರೀ. ಆಮೇಲೆ ಇದಕ್ಕೆ ನೆಲಗುಲಾಬಿ ಅಂತ ಕರಿತೀವಿ. ಸಾಯಂಕಾಲ ಆಯ್ತು, ಊಟ ಮಾಡಂಗಿಲ್ಲ ರೀ, ಯಾಕಂದ್ರೆ ಏಕಾದಶಿ ಮುಗಿಬೇಕು. ಹಾಗಾಗಿ ಖೀರ್ ಮಾಡತ್ತೇವೆ, ಸಾಬುದಾನಿ ಖೀರ್. ಸಾಬುದಾನಿ ಅಕ್ಕಿನ ಒಂದು ಸ್ವಲ್ಪ ತುಪ್ಪದೊಳಗೆ ಫ್ರೈ ಮಾಡಿಕೊಂಡು ಆಮೇಲೆ ಹಾಲಿಗೆ ಹಾಕಿ ರೆಡಿ ಆಯ್ತು ರೀ ಸಾಬುದಾನಿ ಖೀರ್. ಆಮೇಲೆ ಅದನ್ನು ಕೂಡ ರಾಘವೇಂದ್ರ ಸ್ವಾಮಿಯವರಿಗೆ ಚಪಾತಿ ಜೋಡಿ ನೈವೇದ್ಯ ಮಾಡಿದ್ವಿ ರೀ. ನಮ್ಮ ಈ ವೈಕುಂಠ ಏಕಾದಶಿ ಉಪವಾಸದ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ. ಥ್ಯಾಂಕ್ ಯು.